ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಸ್ತ್ರ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನು ಗೊತ್ತಾ, ಬಿಂಗೋ 10 ರೂಪಾಯಿದು ಇದೊಂದು ಬಿಂಗೋ ತೊಗೊಂಬಂದಿದ್ದು. ಇದರಲ್ಲಿ ಎಷ್ಟು ಚಿಪ್ಸ್ ಇರುತ್ತೆ ಅಂತ ನೋಡೋಣ, ಲೆಕ್ಕ ಮಾಡೋಣ ಇವತ್ತು. ಏನು ನನಗನ್ಸಿದ ಮಟ್ಟಿಗೆ ಯಾರು ಮಾಡಿರೋ ಡೌಟು ಎಷ್ಟು ಚಿಪ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು 10 ರೂಪಾಯಿಗೆ ಅವರು ಒಂದು 10 ಚಿಪ್ಸು ಕೊಡೋ ಡೌಟು. ನೋಡೋಣ ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು. ಇವರು ಎಷ್ಟು ಲಾಭ ಮಾಡ್ತಾರೆ ಗೊತ್ತಾ ಇವರು. ಇದೊಂದು ಚಿಪ್ಸ್ ಪ್ಯಾಕೆಟಲ್ಲಿ ಚಿಪ್ಸಿಗೆ ರೇಟ್ ಕಡಿಮೆನೇ ಇರುತ್ತೆ. ಇವ್ರು ಕೂಡ ಚಿಪ್ಸಿಗೆ ಈಗ ನೋಡಿ ಈ ಪ್ಯಾಕೆಟ್ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ಇಷ್ಟು ದೊಡ್ಡ ಪ್ಯಾಕೆಟು, ಇದ್ರ ಮೇಲೆ ಏನೇನೋ ಬರೆದಿದ್ದಾರೆ. ಇದರಲ್ಲಿ ಏನೋ ಗ್ರಾಫಿಕ್ಸ್ ಎಲ್ಲ ಹಾಕಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಗೆ ತಿನ್ನೋದಕ್ಕೆ ಕೊಟ್ರಪ್ಪ ಅಂತಂದರೆ ಇವರು ಇದನ್ನೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಸರಿ, ಇದನ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಇದೇನು ಅಕ್ಕಿನೆಲ್ಲ ಕೊಟ್ಟಿದ್ದಾರೆ. ಅಕ್ಕಿನ ಉಪ್ಪ? ಇದು ಉಪ್ಪು. ಸಾರಿ, ಇದು ಬಿಂಗೋ ಒರಿಜಿನಲ್ ಪೊಟ್ಯಾಟೊ ಚಿಪ್ಸ್ ಸಾಲ್ಟ್ ಅಂತ ಇದೆ. ಸಾಲ್ಟ್ ಮತ್ತು ಒಂದು ಪೆಪ್ಪರ್ ಅಂತ ಏನೋ ಬರುತ್ತೆ ಅನಿಸುತ್ತೆ. ಸ್ಪೈಸಿ ಅಂತ ಏನೋ ಬರುತ್ತೆ. ಇದು ಸಾಲ್ಟ್, ಅದಕ್ಕೋಸ್ಕರ ಸಾಲ್ಟ್ ಕೊಟ್ಟಿದ್ದಾರೆ. ಇದೊಂದು ಏನೋ ಪೊಟ್ಯಾಟೊ ಆಲೂಗಡ್ಡೆಗಳಿದಾವಂತೆ. ಸರಿ, ಇದು ಓಪನ್ ಮಾಡೋಣ ಇವಾಗ. ಓಪನ್ ಮಾಡಿದ್ದೀನಿ ನೋಡಿ. ಓಪನ್ ಏನಕ್ಕೆ ಸೈಡಿಗೆ ಇಟ್ಟು ಮಾಡಿದೆ ಫೋನು ಅಂತಂದರೆ, ನಾನು ಹೇಳಿದ್ನಲ್ಲ ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ, ಟ್ರೈಪಾಡ್ ಸ್ಟ್ಯಾಂಡ್ ಇಲ್ಲ, ಅದಕ್ಕೋಸ್ಕರ ಏನಿಲ್ಲ, ಫೋನ್ ಸೈಡಿಗೆ ಇಡೋದು, ಇದು ಮಾಡೋದು. ಸರಿ, ಇವಾಗ ಇದನ್ನು ಲೆಕ್ಕ ಮಾಡಬೇಕಲ್ಲ. ಲೆಕ್ಕ ಮಾಡ್ಬೇಕಂದ್ರೆ ಏನಿಲ್ಲ, ಸಿಂಪಲ್ಲು. ನನ್ನ ಹತ್ರ ಒಂದು ಬುಕ್ ಇದೆ, ವೇಸ್ಟ್ ಅಲ್ಲ, ಬುಕ್ಕು ಚೆನ್ನಾಗಿದೆ. ಅಂದರೆ ಈಗ ಸದ್ಯಕ್ಕೆ ವೇಸ್ಟ್ ಅದು. ಇದನ್ನು ಇದಕ್ಕೆ ಈ ಥರ ಹಿಂಗೆ ಹಾಕ್ಬೋಣ. ಹಾಕಿ ಎಷ್ಟಿದೆ ಅನ್ನೋದು ಲೆಕ್ಕ ಮಾಡೋಣ ಆಯಿತಾ. ಪ್ಲಾಸ್ಟಿಕ್ನೆಲ್ಲ ನೀಟಾಗಿ ಡಸ್ಟ್ಬಿನ್ಗೆ ಹಾಕಿ, ಮತ್ತು ಡಸ್ಟ್ಬಿನ್ ತೊಗೊಂಡು ಹೋಗ್ಬಿಟ್ಟು ಎಲ್ಲರೂ ಹೊರಗಡೆ ಎಸಿಬಿಡಿ. ಅದನ್ನ ಇದು ಕಸ ತೊಗೊಂಡು ಹೋಗ್ಬಿಡ್ತಾರಲ್ಲ ಅವ್ರಿಗೆ ಹಾಕಿ. ಸರಿನಾ, ಈಗ ಲೆಕ್ಕ ಮಾಡೋಣ ನೋಡಿ. ಇದು 1, 2, ಇದನ್ನೇನಂತ ಕನ್ಸಿಡರ್ ಮಾಡೋಣ, 2.5 ಅಂತ ಮಾಡೋಣ, ಏನು ಬೇಡ, ಆಮೇಲೆ ನೋಡೋಣ. 3, 4 ಚಿಪ್ಸು, ಯಾವುದು ಫುಲ್ ಸೈಜು, ಒಂದು 5, 6, ಇವು ಅರ್ಧ ಆಯಿತಾ, ಅರ್ಧ ಅಂತ ಹೇಳ್ಬಿಟ್ಟು 2 ಸೇರಿಸ್ಬಿಟ್ಟು ಒಂದೊಂದು ಮಾಡೋಣ. ಇದು 1, 2, 3, ಇದೊಂದಿಷ್ಟು ಸೇರಿಸ್ಬಿಟ್ಟು ಒಂದು 4 ಅಂತ ಕನ್ಸಿಡರ್ ಮಾಡೋಣ. ಇದೊಂದಿಷ್ಟು ಸೇರಿಸ್ಬಿಟ್ಟು ಇದೊಂದು 5, ಇದೊಂದಿಷ್ಟು 6, ಇದೊಂದಿಷ್ಟು ಸೇರಿಸಿ 7, 8, 9, 10, 11, ಇಲ್ಲಿ ಇದು ನಾವಾಗಿ ಅಕೌಂಟ್ ತೊಗೊಂಡಿರಲಿಲ್ಲ. 11, 4, 15 ಚಿಪ್ಸು ಅಂತ ಲೆಕ್ಕ ಹಿಡಿಯೋಣ. ಇಷ್ಟು ಚಿಪ್ಸಿಗೆ ನಾವು 10 ರೂಪಾಯಿ ಕೊಡ್ಬೇಕು ನೋಡಿ. ಒಂದೇ ಒಂದು ಆಲೂಗಡ್ಡೆಲಿ ಆಗಿರುತ್ತೆ. ನನಗನ್ಸಿದ ಮಟ್ಟಿಗೆ ಒಂದೇ ಒಂದು ಆಲೂಗಡ್ಡೆಲಿ ಆಗಿರುತ್ತೆ. 1 kg ಆಲೂಗಡ್ಡೆಗೆ ಎಷ್ಟು, ಒಂದೊಂದ್ಸಲ 10 ರೂಪಾಯಿ ಇರುತ್ತೆ, ಒಂದೊಂದ್ಸಲ 15 ರೂಪಾಯಿ ಇರುತ್ತೆ, ಒಂದೊಂದ್ಸಲ ಬರೀ 20, 25 ಹಿಂಗೆ ಒಟ್ಟು ಹೋಗ್ತಾ ಇರತ್ತೆ. ಅದು ಫ್ಲಕ್ಚುಯೇಟ್ ಆಗ್ತಾ ಇರತ್ತೆ. ಇವರು 10 ರೂಪಾಯಿನ ತಗೊಂಡು ಈ ಥರ ಮಾಡಿ ಬಿಸ್ನೆಸ್ ಮಾಡ್ತಾರೆ. ಅವ್ರು ತಪ್ಪಲ್ಲ, ನಾನು ಹೇಳ್ತಿರೋದು. ನಾನು ಹೇಳೋ ರೀತಿ ನೋಡಿದ್ರೆ ಅವ್ರು ತಪ್ಪು ಅಂತ ಅನ್ಸೋದು ನಿಮ್ಗೆ ಕಾಣಿಸುತ್ತೆ. ಅದು ಅವ್ರು ತಪ್ಪಲ್ಲ, ಅವ್ರ ಬಿಸ್ನೆಸ್ ಸ್ಟ್ರಾಟಜಿ. ಈಗ ನಾವು ಇದೇ ಥರನೇ ಏನಾದ್ರು ಮಾಡ್ಬೋದಲ್ವ ಅಂತ ನಾನು ಹೇಳ್ತಾ ಇರೋದು. ಒಂದು 10 ರೂಪಾಯಿದು ಏನೋ ಒಂದು ತಗೊಂಬಂದು ಈ ಥರ ಮಾಡಿ ಏನು ಮಾರ್ಕೆಟಿಗೆ ಹಾಕ್ತಾ ಹೋದರೆ ನಮ್ಮದು ಪ್ರಾಡಕ್ಟ್ ಚೆನ್ನಾಗಿದ್ರೆ ಜನ ತೊಗೊಂತಾರೆ ಅಲ್ವಾ. ಈಗ ನಾನೇ ತೊಗೊಂಡಿದ್ದೀನಿ 10 ರೂಪಾಯಿ ಕೊಟ್ಟು ಚಿಪ್ಸು, ನಂಗೆ ತಿನ್ಬೇಕಂತಲೇ ತೊಗೊಂಡಿದ್ದೀನಿ. ಇದು ನಿನ್ನೇನು ಮಾಡ್ಬೋದು ಅಂತ ಅನಿಸ್ತು, ವೀಡಿಯೋ ಮಾಡ್ಬೋದು, ರಿವ್ಯೂ ಮಾಡ್ಬೋದು ಅನಿಸ್ತು, ಅದಕ್ಕೋಸ್ಕರ ರಿವ್ಯೂ ಮಾಡ್ತಾಯಿದ್ದೀನಿ. ಏನಿಲ್ಲ, ಚಿಪ್ಸ್ ಚೆನ್ನಾಗಿರತ್ತೆ ನೋಡಿ. 10 ರೂಪಾಯಿಗೆ ಇಷ್ಟೇ ಚಿಪ್ಸು, ಸಾಕು, ತಿಂದ್ಬಿಡೋಣ. ವಿಡಿಯೋ ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ಸಾಕಾಗಲ್ಲ, ಸಬ್ಸ್ಕ್ರೈಬ್ನೂ ಮಾಡಿಬಿಡಿ. ಸರಿನಾ?